ಆಗ್ತೀವಿ. ದಯಮಾಡಿ ನಾವು ಸರ್ಕಾರದ ಆದೇಶಗಳನ್ನ ಮತ್ತೆ ಜನರ ಆರೋಗ್ಯ ದೃಷ್ಟಿಯನ್ನ, ಜನರ ಏನು ಮನೋಬಲವನ್ನ ಕಾಪಾಡ್ತಕ್ಕಂಥದ್ದು, ಅವರ ಮನಸ್ಥಿತಿಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಹಾಗಾಗಿ ನಾನು ಅಧಿಕಾರಿಯಾಗಿ ನಾನು ಯಾವುದಕ್ಕೂ ನಾನು ಕಾಮೆಂಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ದಯಮಾಡಿ ಯಾವುದೇ ಕೇಸ್ ಆದ್ರೂ ನೋಟಿಸ್ ತಗೊಳಲ್ಲ, ಅದು ಯಾರು ಕೊಡ್ತಾರೆ ನೋಡ್ಲಿ, ಈ ರೀತಿ ಎಲ್ಲ ಉತ್ತರ ಮಾಡ್ತಾರೆ. ಅದಕ್ಕೆ ನನ್ನ ಕಾಮೆಂಟ್ ಇಲ್ಲ. ಸರ್ಕಾರ ತಂದೆ ಆದಂತ ಕಾನೂನು ಏನಿರುತ್ತೆ ಅದು ನೋಡ್ತಾರೆ, ಪೊಲೀಸ್ನವ್ರು ಇರ್ತಾರೆ, ಅದು ನೋಡ್ಕೊಳ್ತಾರೆ. ನಾನು ನೋ ಕಾಮೆಂಟ್ಸ್ ಅಂತ. ಜಿಲ್ಲಾಡಳಿತದ ವಿರುದ್ಧ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಆಜಾನ್ ವಿರುದ್ಧ ಕ್ರಮ ಕೈಗೊಳ್ಳಲ್ಲ ಅಂತ ಆರೋಪ ಮಾಡ್ತಾರೆ. ನಾನು ನೋಡಿ ಅದನ್ನೇ ಹೇಳಿದ್ದು ನಾವು. ಸೊ ನೋ ಕಾಮೆಂಟ್ಸ್. ನಾನು ಪೊಲಿಟಿಕಲ್ ಮಾತಾಡೋಕ್ಕೆ ನನಗೆ ಬರೋದಿಲ್ಲ. ನಾನು ಅಧಿಕಾರಿ ಆಗ್ತೀನಿ. ಆಮೇಲೆ ನಿಮಗೂ ಗೊತ್ತಿದೆ, ಸರ್ಕಾರದಿಂದ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಂದ ನಾವು ಪ್ರೆಸ್ಗೆ ಎಲ್ಲ ಕೊಡೋದು ಕೂಡ ನಮ್ಗೆ ಬ್ಯಾನ್ ಇದೆ. ಹಾಗಾಗಿ ನಾನು ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ ನಾನು ಏನ್ ಕೆಲಸ ಮಾಡ್ಬೇಕು ಅದು ನಾನು ಮಾಡ್ತಾ ಇದ್ದೀನಿ. ನಾವು ನಮ್ಮ ಕಾರ್ಯ ಮಾತಾಡಬೇಕೆ ಹೊರತು ಮಾತಾಡಬಾರ್ದು. ಎಲ್ರಿಗೂ ನಮಸ್ಕಾರ. ಸರ್, ಈಗ ಹೈಕೋರ್ಟ್ ಆದೇಶ ಇದು ಮಾಡೋದು, ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಯಾಕೆ ಡಿಸಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕಾಣ್ತಿಲ್ಲ, ಹೈಕೋರ್ಟ್ ಆದೇಶ ಕಾಣ್ತಿಲ್ಲ? ನಾನು ಅದೇ ಹೇಳಿದ್ನಲ್ಲ, ನಮ್ ಕೆಲಸ ಮಾತಾಡುತ್ತೆ, ಮಾತಾಡೋದು ಬೇಡ. ನಾಳೆ ನಮ್ ಕೆಲಸ ಮಾತಾಡುತ್ತೆ ಅಂತ ಹೇಳಿದ್ವಲ್ಲ ಸರ್. ನಮ್ಮ ಡಿಜಿಯಲ್ಲಿ ಯಾವುದೇ ನಿರ್ಧಾರ ಬದಲಾವಣೆ ಇಲ್ಲ. ಜಿಲ್ಲಾಧಿಕಾರಿಗಳ ನಿರ್ಧಾರದಲ್ಲಿ, ಅಥವಾ ಜಿಲ್ಲಾಧಿಕಾರಿಗಳ ನಿರ್ಧಾರ ಅಲ್ಲ, ನಮ್ಮ ಜಿಲ್ಲಾಡಳಿತದ ನಿರ್ಧಾರ. ನಾವ್ ಹೇಳಿದ್ವಲ್ಲ ಸರ್, ಇದು ಒಬ್ಬರ ನಿರ್ಧಾರ ಅಲ್ಲ, ಇಡೀ ಪೊಲೀಸ್ ಇಲಾಖೆ ಎಲ್ಲರ ಸಹಮತದೊಂದಿಗೆ. ಮತ್ತೆ ಅವತ್ತು ಶಾಂತಿ ಸಭೆ ಮಾಡಿದಾಗ ತಾವು ಕೂಡ ಇದ್ರಿ. ನಾವೆಲ್ಲರೂ ಸೇರಿ ಒಟ್ಟಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ನಿಮ್ಮ ಸಹಕಾರನು ಕೂಡ ನಮ್ಗೆ ಬೇಕು ಅಂತ ಕೇಳ್ತೀನಿ. ನೀವು ಹೇಳ್ಬೇಕಲ್ಲ, ಯಾಕೆಂದ್ರೆ ನೀವು ದಾವಣಗೆರೆಯವರು, ಇಲ್ಲೇ ಇರೋರು. ನಾನು ಕೇವಲ 12 ತಿಂಗಳಾಗಿ 14 ತಿಂಗಳಾಗಿದೆ. ತಾವು ಬಂದು ಹೇಳ್ಬೇಕು ಬದಲಾವಣೆ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ತಾವು ಹೇಳ್ಬೇಕು ಸರ್. ಡಿಜೆ ಅಂತ ಹೇಳಿದ್ರೆ ಡಿಜೆ ಬಂದ್ ಮಾಡಿದೀವಿ. ಸರ್ಕಾರದ ಆದೇಶ ನಾವೇನಿದೆ ಅದು ಬಂದ್ ಸರ್. ಹೇಳಿದ್ವಲ್ಲ ಸರ್, ಮತ್ತೆ ಹೇಳೋದು ಮತ್ತೆ.